ಈ ಪವಿತ್ರವಾದಂಥ ಈ ತಿಂಗಳಲ್ಲಿ ಒಂದು ಕಡೆ ಪ್ರಾರ್ಥನೆ ಆಗುತ್ತೆ. ಪ್ರಾರ್ಥನೆ ಆದ ನಂತರ ಇಡೀ ಸಮಾಜ ನಮ್ಮ ಶಿವಾಜಿನಗರದ ಚಾಂದ್ನಿ ಚೌಕಿಗೆ ಎಲ್ಲರೂ ಬರ್ತಾರೆ. ಇದು ಧರ್ಮಾತೀತವಾಗಿ, ಜಾತ್ಯತೀತವಾಗಿ ಬರ್ತಾರೆ. ಇಲ್ಲಿ ಶಿವಾಜಿನಗರದ ಸೌಹಾರ್ದತೆ, ಶಿವಾಜಿನಗರದ ಜನರ ಪ್ರೀತಿ, ವಿಶ್ವಾಸ, ಇಲ್ಲಿ ಸಿಗ್ತಾ ಇರ್ತಕ್ಕಂಥ ಆಹಾರ ಪದಾರ್ಥಗಳು ಮತ್ತು ಒಳ್ಳೆ ಹೋಟೆಲ್ಸ್ ಇದ್ದಾವೆ. ಈ ಭಾಗದ ಜನರ ಬೇರೆ ಬೇರೆ ಡೆಲಿಕಸಿಸ್ ಇದ್ದಾವೆ. ಅದನ್ನು ಸೇವನೆ ಮಾಡೋದಕ್ಕೆ ಜನ ಬರ್ತಾರೆ. ಮತ್ತು ಶಾಪಿಂಗು ಕೂಡ ಬರ್ತಾರೆ. ಈ ಚಾಂದ್ನಿ ಚೌಕಲ್ಲಿ ಜುಮಾ ಮಸ್ಜಿದ್ ಸ್ಟ್ರೀಟು, ಇಬ್ರಾಹಿಂ ಸಾಹೇಬ್ ಸ್ಟ್ರೀಟ್, ಕಮರ್ಷಿಯಲ್ ಸ್ಟ್ರೀಟ್, ಈ ಭಾಗದ ಎಲ್ಲ ಕಡೆ ಶಾಪಿಂಗು ಬರ್ತಾರೆ. ಸೊ ಒಂದು ತಿಂಗಳ ಸಂಪೂರ್ಣವಾದಂಥ ಹಬ್ಬದ ವಾತಾವರಣ ಶಿವಾಜಿನಗರದಲ್ಲಿ ರಂಜಾನ್ ತಿಂಗಳಲ್ಲಿ ಇರುತ್ತೆ. ಅದೇ ವೀಕ್ಷಣೆ ಮಾಡೋಕ್ಕೆ ನಾನು ಕೂಡ ಬಂದಿದ್ದೇನೆ. ಸರ್, ಹೇಗೆ ಅರೇಂಜ್ಮೆಂಟ್ಸ್ ಎಲ್ಲ ಹೇಗಿತ್ತು? ಚಾಲೆಂಜಸ್ ಏನು? ಭಾಳಷ್ಟು ಚಾಲೆಂಜಸ್ ಇರ್ತವೆ. ಯಾಕಂದರೆ ಈ ತಿಂಗಳಿಗೆ ಮಾತ್ರ ಭಾಳಷ್ಟು ಜನ ಬಂದು ತಮ್ಮ ಸ್ಟಾಲ್ಸ್ ಹಾಕ್ತಾರೆ. ಅವ್ರದ್ದೇ ಆದಂಥ ವಿಶೇಷತೆಯನ್ನು ತಮ್ಮ ಅಡುಗೆಯ ಮೂಲಕ ತೋರಿಸ್ತಾರೆ. ತಮ್ಮ ಪದಾರ್ಥಗಳನ್ನು ಮಾರಾಟ ಮಾಡೋದಕ್ಕೆ ಬರ್ತಾರೆ. ಸೊ ಭಾಳಷ್ಟು ಚಾಲೆಂಜಸ್ ಇರ್ತವೆ. ಆ ನಡುವೆ ನಾವು ಅದನ್ನು ರೆಗ್ಯುಲೇಟ್ ಮಾಡ್ತೇವೆ. ಬೆಂಗಳೂರು ಸೆಂಟ್ರಲ್ ಕಾರ್ಪೊರೇಷನ್ನಿನ ಎಲ್ಲ ಅಧಿಕಾರಿಗಳು, ಟ್ರಾಫಿಕ್ ಪೊಲೀಸವರು, ಲಾ ಆ್ಯಂಡ್ ಆರ್ಡರ್ ಪೊಲೀಸವರು ಎಲ್ಲರೂ ಕೂಡ ಸೇರಿ ಸ್ಟ್ರೀಮ್ಲೈನ್ ಮಾಡಿ ಇಲ್ಲಿ ಸಾವಿರಾರು ಜನ ಇದ್ದರೂ ಸಹ ಯಾವುದೇ ಟ್ರಾಫಿಕ್ಗೆ ದಟ್ಟಣೆ ಇಲ್ಲದೆ, ಜನರ ಮೂವ್ಮೆಂಟಿಗೆ ಯಾವುದೇ ಸಮಸ್ಯೆ ಆಗದೆ, ಸೆಕ್ಯೂರಿಟಿಗೆ ಸಮಸ್ಯೆ ಆಗದೆ ನಡೀತಾ ಇದೆ. ತಾವು ನೋಡ್ತಾ ಇದ್ದೀರಿ. ಸೊ ಎಲ್ಲವನ್ನು ಸರ್ಕಾರದ ವತಿಯಿಂದ ಮಾಡ್ತೇವೆ. ಮತ್ತು ಇದೆಲ್ಲ ವ್ಯಾಪಾರ ಆದಮೇಲೆ ನಂತರ ಅರ್ಲಿ ಮಾರ್ನಿಂಗ್ ಕ್ಲೀನಿಂಗ್ ಬೇಡ, ಎಲ್ಲ ಸರಿ ಮಾಡಬೇಕು, ಕ್ಲೀನ್ ಮಾಡಬೇಕು, ಅದು ಕೂಡ ಮಾಡ್ತಾರೆ. ಸೊ ಈಗ ನಮಗೂ ಕೂಡ ರೂಢಿ ಆಗೋಗಿದೆ. ಸೊ ನಮ್ಮ ಅಧಿಕಾರಿಗಳು ಭಾಳಷ್ಟು ಶ್ರಮವನ್ನು ವಹಿಸ್ಕೊಂಡು ಮಾಡ್ತಾರೆ. ಮತ್ತು ಶಿವಾಜಿನಗರದ ಜನರು ಕೂಡ ಸಂಪೂರ್ಣವಾದಂಥ ಸಹಕಾರವನ್ನು ಕೊಡ್ತಾರೆ.